ಹಲೋ ಎವ್ರಿವನ್. ಇವತ್ತು ನಾನು ನಿಮಗೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಒಂದು ಒಳ್ಳೆ ಕಷಾಯನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಚಳಿಗಾಲ ಸ್ಟಾರ್ಟ್ ಆಗಿದೆ. ಎಲ್ರಿಗೂ ಸರ್ವೇ ಸಾಮಾನ್ಯ ಕೋಲ್ಡು, ಕಫ, ಇನ್ಫೆಕ್ಷನ್ ಖಂಡಿತ ಹಾಗೇ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಸಿಂಪಲ್ಲಾಗಿ ನಮ್ಮ ಮನೆಯಿಂದಲೇ ನಾವು ಈ ರೀತಿ ಕಷಾಯನ ಮಾಡ್ಕೊಳ್ಬಹುದು. ಮೊದಲಿಗೆ ಇಲ್ಲಿ ನಾನು 1 ಲೋಟ ನೀರನ್ನು ತಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ, ಅರಿಶಿಣ ಪೌಡರ್, ಮೆಣಸು ಮತ್ತು ಶುಂಠಿ ಹಾಗೂ ಬೆಲ್ಲ ಕೂಡ ತಗೊಂಡಿದ್ದೀನಿ. ನಾನು ಮೊದಲಿಗೆ ಇಲ್ಲಿ ಶುಂಠಿನ ಸ್ವಲ್ಪ ಜಜ್ಕೊಳ್ತೀನಿ. 1 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ನಾನಿಲ್ಲಿ 1 ಲೋಟ ಕಷಾಯನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು 1 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಜಜ್ಕೊಳ್ಬೇಕು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು 1 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೆಣಸನ್ನು ಹಾಕಿದೆ ಮತ್ತು ಧನಿಯಾ ಕಾಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಚಿಟಿಕೆ ಅರಿಶಿಣ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿಬೇಕಿತ್ತು. ನೀಟಾಗಿ ಕುದಿಬೇಕಿದು. ನೋಡಿ, ಈ ರೀತಿ ಕುದೀತಾ ಇರುತ್ತೆ. ಅದ್ರ ಸ್ಮೆಲ್ಗೆ ಕೂಡ ಘಾಟಿಗೆ ನಮಗೆ ಕೆಮ್ಮು ಹೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು, ಗೊತ್ತಾ. ಇದು 1 ಲೋಟ ನೀರು ಬಂದು 3/4 ಲೋಟ ಆಗೋ ತನಕ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು. ನೋಡಿ, ಇವಾಗ ಆಗಿದೆ ಇದು. ಇದನ್ನು ಸೋದಿಸ್ಕೊಳ್ಬೇಕು ಇವಾಗ. ನೋಡಿ, ಈ ರೀತಿ ನೀಟಾಗಿ ಸೋದಿಸ್ಕೊಂಡ್ರೆ ಬಿಸಿ ಬಿಸಿ ಇರುವಾಗಲೇ ಈ ಕಷಾಯನ ಕುಡಿಬೇಕು. ಆವಾಗಲೇ ಇದು ನಮಗೆ ರಿಸಲ್ಟ್ ಬರುತ್ತೆ. ಒಂದೇ ದಿನದಲ್ಲಿ ನಿಮಗೆ ನಿವಾರಣೆ ಆಗಬೇಕಂದ್ರೆ ಖಂಡಿತ ನೀವು ಈ ಕಷಾಯನ ಟ್ರೈ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.